ಸಿಲಿಕಾನ್ ಸಿಟಿಯ ಹೃದಯ ಭಾಗವಾದ ಕೋರಮಂಗಲದ ಫೋರಂ ಮಾಲ್ನಲ್ಲಿ ನಡೆಯುತ್ತಿದ್ದ ಸಂಗೀತ ಕಾರ್ಯಕ್ರಮವೊಂದರಲ್ಲಿ ಕನ್ನಡವನ್ನ ಕಡೆಗಣಿಸಿ ಕೇವಲ ತಮಿಳು ಹಾಡುಗಳನ್ನ ಹಾಡುತ್ತಿದ್ದ ತಂಡಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಬಣ ತಕ್ಕ ಪಾಠ ಕಲಿಸಿದೆ. ಕೋರಮಂಗಲದ ಫೋರಂ ಮಾಲ್ನಲ್ಲಿ ಲೈವ್ ಕಾನ್ಸರ್ಟ್ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಗಾಯಕರು ಸತತವಾಗಿ ತಮಿಳು ಹಾಡುಗಳನ್ನ ಹಾಡುತ್ತಾ ಸ್ಥಳೀಯ ಭಾಷೆಯಾದ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಈ ವಿಷಯ ತಿಳಿದ ಕೂಡಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ತಮ್ಮ ಕಾರ್ಯಕರ್ತರೊಂದಿಗೆ ಸ್ಥಳಕ್ಕೆ ಧಾವಿಸಿದರು. ಕಾರ್ಯಕ್ರಮ ನಡೆಯುತ್ತಿದ್ದ ವೇದಿಕೆಗೆ ಭೇಟಿ ನೀಡಿದ ಪ್ರವೀಣ್ ಶೆಟ್ಟಿ ಆಯೋಜಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕರ್ನಾಟಕದ ನೆಲದಲ್ಲಿ ಕನ್ನಡಿಗರೇ ಹೆಚ್ಚಿರುವ ಮಾಲ್ನಲ್ಲಿ ಕನ್ನಡ ಹಾಡುಗಳಿಗೆ ಆದ್ಯತೆ ನೀಡದೆ ಪರಭಾಷಾ ಹಾಡುಗಳನ್ನ ಹೇರುವುದು ಸರಿಯಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಭಾಷಾ ಕಿಚ್ಚು ಹತ್ತಿಕೊಂಡಿದೆ. ಅದು ಕೂಡ ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಹಬ್ ಎನಿಸಿಕೊಂಡಿರೋ ಕೋರಮಂಗಲದ ಫೋರಂ ಮಾಲ್ನಲ್ಲಿ. ಮಾರುಕಟ್ಟೆಗಾಗಿ ಇಲ್ಲಿಗೆ ಬರೋರು, ವ್ಯವಹಾರಕ್ಕಾಗಿ ಇಲ್ಲಿ ನೆಲೆಸಿರೋರು ಕನ್ನಡವನ್ನ ಕಡೆಗಣಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿಯಾಗಿದೆ. ಬೆಂಗಳೂರಿನ ಫೋರಂ ಮಾಲ್ನಲ್ಲಿ ಒಂದು ಲೈವ್ ಕನ್ಸರ್ಟ್ ಆಯೋಜನೆ ಆಗಿತ್ತು. ನೂರಾರು ಜನ ನೆರೆದಿದ್ದ ಆ ಜಾಗದಲ್ಲಿ ಹಾಡುಗಳು ಶುರುವಾಗಿದ್ವು. ಆದ್ರೆ ಅಲ್ಲಿ ಕೇಳಿ ಬಂದಿದ್ದು ಮಾತ್ರ ಕೇವಲ ತಮಿಳು ಹಾಡುಗಳು. ಕನ್ನಡದ ಹೃದಯ ಭಾಗದಲ್ಲೇ ನಿಂತು ಕನ್ನಡದ ನೆಲದಲ್ಲಿ ಕನ್ನಡದ ಹಾಡುಗಳನ್ನ ಹಾಡದೆ ಕೇವಲ ಪರಭಾಷಾ ಹಾಡುಗಳಿಗೆ ಮಣೆ ಹಾಕಿದ್ದನ್ನ ಕಂಡ ಕನ್ನಡಿಗರ ತಾಳ್ಮೆ ಇಂದು ಕಟ್ಟೆಯೊಡೆದಿದೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ್ದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಮತ್ತು ಅವರ ತಂಡ ಸ್ಥಳಕ್ಕೆ ಧಾವಿಸಿದೆ. ವೇದಿಕೆಯ ಮೇಲೆ ತಮಿಳು ಹಾಡುಗಳು ಮೊಳಗುತ್ತಿದ್ದ ವೇಳೆ ನೇರವಾಗಿ ಎಂಟ್ರಿ ಕೊಟ್ಟ ಕರವೇ ಕಾರ್ಯಕರ್ತರು ಆಯೋಜಕರನ್ನ ಬೆಂಡೆತ್ತಿದ್ದಾರೆ. ಈ ವೇಳೆ ಮಾತನಾಡಿರೋ ಅವರು, ಇದು ತಮಿಳುನಾಡಲ್ಲ, ಇದು ಕರ್ನಾಟಕ, ಇಲ್ಲಿ ವ್ಯಾಪಾರ ಬೇಕು ಅಂದ್ಮೇಲೆ ಇಲ್ಲಿನ ಭಾಷೆಗೂ ಗೌರವ ಕೊಡಬೇಕು ಅಂತ ಪ್ರವೀಣ್ ಶೆಟ್ಟಿ ಅವರು ಆಯೋಜಕರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಮಾಲ್ಗಳಲ್ಲಿ, ಮಲ್ಟಿಪ್ಲೆಕ್ಸ್ಗಳಲ್ಲಿ ಅಥವಾ ಇಂತಹ ಲೈವ್ ಶೋಗಳಲ್ಲಿ ಕನ್ನಡವನ್ನ ಮೂಲೆ ಗುಂಪು ಮಾಡೋದು ಒಂದು ಟ್ರೆಂಡ್ ಆಗ್ಬಿಟ್ಟಿದೆ. 60% ಕನ್ನಡ ನಾಮಫಲಕ ಇರಬೇಕು ಅನ್ನೋ ನಿಯಮ ಬಂದ ಮೇಲೂ ಕೂಡ ಸಾಂಸ್ಕೃತಿಕವಾಗಿ ಕನ್ನಡವನ್ನ ತುಳಿಯುವ ಪ್ರಯತ್ನಗಳು ನಡೆಯುತ್ತಲೇ ಇವೆ. ಸದ್ಯಕ್ಕೆ ಕರವೇ ಎಚ್ಚರಿಕೆಯಿಂದಾಗಿ ತಮಿಳು ಹಾಡುಗಳಿಗೆ ಬ್ರೇಕ್ ಬಿದ್ದಿದೆ. ಮಾಲ್ನಲ್ಲಿ ಈಗ ಕನ್ನಡದ ಗೀತೆಗಳು ಮೊಳಗುತ್ತಿವೆ. ಅಲ್ಲಿನ ಗಾಯಕರು ಈಗ ಕನ್ನಡ ಹಾಡುಗಳನ್ನ ಹಾಡುವ ಮೂಲಕ ಕನ್ನಡಿಗರ ಕ್ಷಮೆ ಕೋರಿದ್ದಾರೆ. ಅನ್ಯ ಭಾಷಿಕರು ಅಥವಾ ಹೊರಗಿನಿಂದ ಬಂದವರು ಇಲ್ಲಿನ ಬದುಕನ್ನ ಪ್ರೀತಿಸ್ಲಿ, ಆದ್ರೆ ಇಲ್ಲಿನ ಭಾಷೆಯನ್ನ ಕಡೆಗಣಿಸಿದ್ರೆ ಕನ್ನಡಿಗರು ಸುಮ್ಮನಿರಲ್ಲ ಅನ್ನೋದಕ್ಕೆ ಈ ಘಟನೆ ಒಂದು ಎಚ್ಚರಿಕೆಯನ್ನ ನೀಡಿದೆ. ಬೆಂಗಳೂರಿನ ಫೋರಂ ಮಾಲ್ನಲ್ಲಿ ಒಂದು ಲೈವ್ ಕನ್ಸರ್ಟ್ ಆಯೋಜನೆ ಮಾಡಲಾಗಿತ್ತು. ಇಲ್ಲಿ ಕನ್ನಡದ ಹಾಡುಗಳನ್ನ ಹೊರತುಪಡಿಸಿ ಕೇವಲ ತಮಿಳು ಹಾಡುಗಳನ್ನ ಹಾಡಲಾಗ್ತಿತ್ತು. ಅಂದ್ರೆ ನೀವು ಕರ್ನಾಟಕದಲ್ಲಿರೋದು, ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡದ ಹಾಡುಗಳನ್ನ ಹಾಡಬೇಕು, ಅದಕ್ಕೆ ಗೌರವವನ್ನ ಕೊಡಬೇಕು. ನಾವು ಬೇರೆ ರಾಜ್ಯದಲ್ಲಿಲ್ಲ, ಕರ್ನಾಟಕದಲ್ಲಿರೋದು. ನಾವು ಬೇರೆ ಯಾವುದೋ ದೇಶದಲ್ಲೋ ಅಥವಾ ಬೇರೆ ರಾಜ್ಯದಲ್ಲೋ ಇಲ್ಲ. ಹಿಂದೆ ಬೆಳಗಾವಿಯಿಂದ ಹಿಡಿದು ಬೆಂಗಳೂರಿನವರೆಗೂ ಭಾಷೆಗಾಗಿ ರಕ್ತ ಹರಿಸಿರೋ ಇತಿಹಾಸ ಕೂಡ ನಮಗಿದೆ. ಇಷ್ಟೆಲ್ಲ ಆದ್ಮೇಲೂ ಇವತ್ತು ಫೋರಂ ಮಾಲ್ನಲ್ಲಿ ಕನ್ನಡಕ್ಕಾಗಿ ಮತ್ತೆ ಹೋರಾಟ ಮಾಡಬೇಕಾದ ಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲಿ ಎಡವುತ್ತಿದೆ ಅಂತ ನಿಮ್ಗನ್ನಿಸ್ತಾ ಇದ್ದೆ. ಈ ಹಿಂದೆ ದುಡಿಯೋದಕ್ಕೆ ಈ ನೆಲ ಬೇಕು ಅಥವಾ ಅವರ ಜೀವನವನ್ನ ರೂಪಿಸ್ಕೊಳ್ಳೋದಕ್ಕೆ ಈ ನೆಲ ಬೇಕು, ಆದ್ರೆ ಇಲ್ಲಿನ ಭಾಷೆ ಮಾತ್ರ ಬೇಡ. ಭಾಷೆಯನ್ನ ಕಲಿತ್ಕೊಳ್ಳಿ. ಭಾಷೆ ಕಲೀಲಿಲ್ಲ ಅಂತಂದ್ರೆ ಕೇಳಿ ಕೂಡ ನೀವು ಅದನ್ನ ತಿಳ್ಕೋಬಹುದು. ಏನು ಅಂತಂದ್ರೆ ನಮ್ಗೆ ಭಾಷೆ ಗೊತ್ತಿಲ್ಲ ಅಂತ ಹೇಳ್ಬಾರ್ದು, ನಾವು ಪ್ರಯತ್ನ ಪಡ್ತಾ ಇದೀವಿ ಕಲಿಯೋದಿಕ್ಕೆ ಅಂತ ಹೇಳ್ಬೇಕು. ಅದೇ ನಾವು ಬೇರೆ ರಾಜ್ಯಕ್ಕೆ ಹೋದ್ರೆ ಅಲ್ಲಿ ಕೂಡ ಅವ್ರ ಭಾಷೆನ ಮಾತಾಡಿ ಅಂತಾನೆ ಅವರು ನಮ್ಮೇಲೆ ಒತ್ತಡವನ್ನ ಹೇರ್ತಾರೆ. ಆದ್ರೆ ಕರ್ನಾಟಕದಲ್ಲಿ ಹೇಳೋದು ಮಾತ್ರ ಜನಗಳಿಗೆ ಕಣ್ಣಿಗೆ ಕಾಣಿಸುತ್ತೆ. ಏನಂದ್ರೆ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡನೇ ಕಲ್ತಿಲ್ಲ ಅಂತ ಅಂದ್ಮೇಲೆ ಏನಕ್ಕೆ? ಈ ಹಿಂದಿನ ದಿನಗಳಲ್ಲಿ ಕರವೇ ಇಲ್ಲ ಅಂತಂದಿದ್ರೆ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ತಿತ್ತು ಕನ್ನಡ ಅಂತ ಅನ್ನೋದನ್ನ ಊಹಿಸ್ಕೊಳ್ಳೋದಕ್ಕೂ ಆಗಲ್ಲ. ಯಾಕಂದ್ರೆ ಕನ್ನಡನ ಅಷ್ಟು ಮಟ್ಟಕ್ಕೆ ಕೆಳಗಾಕಿ ತುಳಿತಾ ಇದ್ದಾರೆ. ಕನ್ನಡಕ್ಕೆ ಗೌರವನೇ ಇಲ್ಲ. ಬೆಂಗಳೂರು ಕಡೆ ಎಲ್ಲ ಹೋದ್ರೆ ಯಾಕೆ ಕನ್ನಡವನ್ನ ಕಲ್ತ್ಕೋಬೇಕು ಅನ್ನೋ ಮಾತನ್ನ ಕೂಡ ಆಡ್ತಾರೆ. ಯಾಕೆ? ನಿಮ್ಗೆ ಇಲ್ಲಿನ ಕೆಲಸ ಬೇಕಲ್ವಾ? ಕೆಲಸ ಬೇಕು, ದುಡ್ಡು ಬೇಕು ಅಂದ್ಮೇಲೆ ಇಲ್ಲಿನ ಭಾಷೆ ಕೂಡ ಬೇಕು. ಎಲ್ಲಾ ಕಂಪನಿಗಳಲ್ಲೂ ಅಥವಾ ಬೇರೆ ಯಾವುದೋ IT-BT ಕಂಪ್ನಿಗಳಲ್ಲಿ ನೋಡೋದಾದ್ರೆ ನಾವು ಆಲ್ಮೋಸ್ಟ್ ಕನ್ನಡಿಗರನ್ನ ಹುಡುಕ್ಬೇಕು. ಬೇರೆ ಭಾಷೆಯವರು ಅವರವರ ರೆಫರೆನ್ಸ್ ಮೇಲೆ ಅವರವರ ಭಾಷೆಕಾರರನ್ನ ಮಾತ್ರ ಅವರು ಕೆಲಸಕ್ಕೆ ತಗೋತಾರೆ. ಆದ್ರೆ ಕನ್ನಡಿಗರಿಗೆ ಅಲ್ಲಿ ಮಾನ್ಯತೆನೇ ಕೊಡೋದಿಲ್ಲ. ಇದನ್ನ ಆದಷ್ಟು ಬೇಗ ಅರ್ಥಕೊಂಡು
ಕನ್ನಡಕ್ಕೆ ಗೌರವವನ್ನ ಕೊಡೋದನ್ನ ಕಲೀರಿ. ಕೇವಲ ಕರ್ನಾಟಕದಲ್ಲಿ ಇದ್ಕೊಂಡು ಅಲ್ಲಿನ ಭಾಷೆಯನ್ನ ಕಡೆಗಣಿಸೋದು ತಪ್ಪು ಅಂತ ನಾವು ಕೂಡ ತಿಳಿಸ್ತೀವಿ.